ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲರಿಗೆ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ದೇವರ ಪರಿಶುದ್ಧವಾದ ಸಾನ್ನಿಧ್ಯದಲ್ಲಿದ್ದುಕೊಂಡು ನಾವು ಹಾಡುತ್ತಾ ಸ್ತುತಿಸಿ ಕೊಂಡಾಡುತ್ತಾ ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳುವಂಥವರಾಗಿರೋಣ. ಪ್ರಾರ್ಥನೆಯೊಂದಿಗೆ ನಾವು ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಪರಿಶುದ್ಧವಾದಂಥ ನಾಮಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಕಳೆದ ವಾರವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಅದ್ಭುತವಾಗಿ ನಡೆಸಿದ್ದಿ. ನಮ್ಮ ಜೀವಿತದಲ್ಲಿ ಉಪಕಾರಗಳನ್ನು ಮಾಡಿದ್ದಿ. ಎಷ್ಟೆಲ್ಲ ಕೇಡು ಗಂಡಾಂತರಗಳಿಂದ, ಆಪತ್ತುಗಳಿಂದ, ರೋಗಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಿ. ವಾರದ ಪ್ರಥಮ ದಿನಕ್ಕೆ ನಮ್ಮನ್ನು ಕರೆದುಕೊಂಡು ಬಂದಿದ್ದಿ ಸ್ವಾಮಿ. ಎಲ್ಲ ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿರುವಾಗ ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡಲು ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸು ಸ್ವಾಮಿ. ಹಾಗೆ ಸ್ವಾಮಿ, ಲೋಕದಾದ್ಯಂತ ದೇವ ಜನರು ಆರಾಧನೆ ಮಾಡುತ್ತಿರುವಾಗ ಎಲ್ಲ ಕಡೆಗಳಲ್ಲಿ ನಿನ್ನ ಪ್ರಸನ್ನತೆ ಇಳಿಯಲಿ, ನಿನ್ನ ಅಭಿಷೇಕ ಇಳಿಯಲಿ, ಸೌಖ್ಯಗಳು ಬಿಡುಗಡೆಗಳು ಉಂಟಾಗಲಿ, ಅದ್ಭುತಗಳು ನಡೆಯಲಿ. ಮಾತ್ರವಲ್ಲ, ನಿನ್ನ ನಾಮವೊಂದನ್ನೇ ಮಹಿಮೆ ಪಡಿಸುವಂತೆ ಅಪ್ಪ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಈ ಆರಾಧನಾ ಕೂಟದ ಪ್ರಾರಂಭದಿಂದ ಕೊನೆಯವರೆಗೆ ನಿನ್ನ ಪ್ರಸನ್ನತೆಯಿಂದ ನಡೆಸು. ವಿಶೇಷವಾಗಿ ಅನೇಕರು ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೆ ನೀನು ಸಹಾಯ ಮಾಡು. ಎಲ್ಲ ಮಹಿಮೆ ಘನತೆ ಸ್ತೋತ್ರ ತಂದೆಯಾದ ದೇವರೇ ನಿನಗೆ ಅರ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಮುಂದಿನ ಸಮಯದಲ್ಲಿ ಹಾಡಿ ಆರಾಧಿಸುವಂಥವರಾಗಿರೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ನಮ್ಮ ಕರ್ತನನ್ನು ನಾವು ಆರಾಧಿಸುವಂಥವರಾಗಿರೋಣ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಕರ್ತನು ನಮ್ಮನ್ನು ಕಳೆದ ವಾರವೆಲ್ಲ ಕಾಪಾಡಿದ್ದಾನೆ. ನಮಗೆ ಒಂದು ಹೊಸ ವಾರವನ್ನು ಕೊಟ್ಟಿದ್ದಾರೆ. ಈ ವಾರದಲ್ಲಿ ನಾವು ಆತನನ್ನು ಸ್ತುತಿಸಬೇಕು. ಮಾತ್ರವಲ್ಲ, ಈ ಆರಾಧನೆ ದಿನದಲ್ಲಿ ನಾವು ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ಅದಕ್ಕೆ ನಾವು ಕರ್ತನಿಗೆ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ. ನಮ್ಮ ಕರ್ತನು ಅದ್ಭುತನು, ನಮ್ಮ ಕರ್ತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಮಹೋನ್ನತನು. ಆತನ ಪ್ರೀತಿ ಎಷ್ಟು ವರ್ಣಿಸಿದರೂ ಸಾಲದು. ಹಲ್ಲೆಲೂಯಾ. ಆತನಾಗಿ ಒಬ್ಬರೂ ಇಲ್ಲ, ಆತನಾಗಿ ಬೇರೆ ದೇವರು ಈ ಲೋಕದಲ್ಲಿಲ್ಲ. ಹಲ್ಲೆಲೂಯಾ. ಈ ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಅದ್ಭುತನು, ಸರ್ವಶಕ್ತನು, ಯೇಸು ಒಳ್ಳೆಯವನು, ಸರ್ವೋನ್ನತನು, ಸಾರ್ವಭೌಮನು, ಯೇಸು ಮಹೋನ್ನತನು. ಅದ್ಭುತನು, ಅದ್ಭುತನು, ಸರ್ವಶಕ್ತನು, ಯೇಸು ಒಳ್ಳೆಯವನು, ಸರ್ವೋನ್ನತನು, ಸಾರ್ವಭೌಮನು, ಯೇಸು ಮಹೋನ್ನತನು. ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ, 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 ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲೆಂದು ಮುರಿದು ಬೀಳುತ್ತವೆ. ನಿನ್ನ ಗರ್ಜನೆಗೆ ಕಾದೇಶರಣ್ಯವು ಹೊರಳಾಡುತ್ತಾ ಎಂದು ಕಂಪಿಸುತ್ತದೆ. ನಿನ್ನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲೆಂದು ಮುರಿದು ಬೀಳುತ್ತದೆ. ನಿನ್ನ ಗರ್ಜನೆಗೆ ಕಾದೇಶರಣ್ಯವು ಹೊರಳಾಡುತ್ತಾ ಎಂದು ಕಂಪಿಸುತ್ತದೆ. ನಿನ್ನ ಮಂದಿರದಲ್ಲಿ ಇರೋರೆಲ್ಲರೂ ನಿನಗೆ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ನಿನ್ನ ಮಂದಿರದಲ್ಲಿ ಇರೋರೆಲ್ಲರೂ ನಿನಗೆ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಧ್ವನಿಸಿ ಧ್ವನಿಸಿ ಎಂದು ಕೇಳಿಸುತ್ತದೆ. ಎಲ್ಲ ಮಹಾದೇವದಾರು ಮರಗಳು
ಲೆಬನೋನಿನಲ್ಲಿ ಮುರಿದು ಬೀಳುತ್ತದೆ. ನಿನ್ನ ಮಹಾಧ್ವನಿಯು ಮೇಘ ಮಂಡಲದಲ್ಲಿ ಧ್ವನಿಸಿ ಧ್ವನಿಸಿ ಎಂದು ಕೇಳಿಸುತ್ತದೆ. ಎಲ್ಲ ಮಹಾದೇವದಾರು ಮರಗಳು ಲೆಬನೋನಿನಲ್ಲಿ ಮುರಿದು ಬೀಳುತ್ತದೆ. ಸರ್ವದೇವದೂತರು ಕೂಡ ನಿನಗೆ ಪರಮ ಪ್ರಭಾವ ಎನ್ನುತ್ತಾರೆ. ಸರ್ವದೇವದೂತರು ಕೂಡ ನಿನಗೆ ಪರಮ ಪ್ರಭಾವ ಎನ್ನುತ್ತಾರೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಗರ್ಜನೆಗೆ ಮುಂಗಾರು ಮಿಂಚುಗಳು ತಳನೆ ತಳನೆ ಹೊಳೆಯುತ್ತದೆ. ನಿನ್ನ ಗರ್ಜನೆಗೆ ಜಿಂಕೆಗಳು ಕೂಡ ಹೆದರಿ ಮರಿಗಳನ್ನು ಈಯುತ್ತವೆ. ನಿನ್ನ ಗರ್ಜನೆಗೆ ಮುಂಗಾರು ಮಿಂಚುಗಳು ತಳನೆ ತಳನೆ ಹೊಳೆಯುತ್ತದೆ. ನಿನ್ನ ಗರ್ಜನೆಗೆ ಜಿಂಕೆಗಳು ಕೂಡ ಹೆದರಿ ಮರಿಗಳನ್ನು ಈಯುತ್ತವೆ. ಪರಿಶುದ್ಧವಾದ ನಿನ್ನ ನಾಮಕ್ಕೆ ಅಡ್ಡಬಿದ್ದು ಘನವನ ಸಲ್ಲಿಸುವೆ. ಪರಿಶುದ್ಧವಾದ ನಿನ್ನ ನಾಮಕ್ಕೆ ಅಡ್ಡಬಿದ್ದು ಘನವನ ಸಲ್ಲಿಸುವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ಇಲ್ಲ ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಅದ್ಭುತನು ಸರ್ವಶಕ್ತನು ಯೇಸು ಒಳ್ಳೆಯವನು. ಸರ್ವೋನ್ನತನು ಸಾರ್ವಭೌಮನು ಯೇಸು ಮಹೋನ್ನತನು. ಅದ್ಭುತನು ಅದ್ಭುತನು ಸರ್ವಶಕ್ತನು ಯೇಸು ಒಳ್ಳೆಯವನು. ಸರ್ವೋನ್ನತನು ಸಾರ್ವಭೌಮನು ಯೇಸು ಮಹೋನ್ನತ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ ಇಲ್ಲ. 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 ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು 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 ಇಲ್ಲ. ಹೌದು ಪ್ರಿಯರೇ, ಆತನ ಹಾಗೆ ಬೇರೆ ಒಂದು ದೇವರಿಲ್ಲ. ಹಾಲೆಲೂಯ. ಆತನು ಸರ್ವಶಕ್ತನಾಗಿದ್ದಾನೆ, ಆತ ಸರ್ವೋನ್ನತನಾಗಿದ್ದಾನೆ, ಆತನು ಮಹೋನ್ನತನಾಗಿದ್ದಾನೆ. ಅದು ಮಾತ್ರವಲ್ಲ, ನಮ್ಮ ಯೇಸು ಒಳ್ಳೆಯ ದೇವರಾಗಿದ್ದಾನೆ. ಹಾಲೆಲೂಯ. ಆತನಾಗಿ ಬೇರೆ ದೇವರಿಲ್ಲ. ನಾವು ಆತನನ್ನು ಆರಾಧಿಸುತ್ತಿದ್ದೇವೆ. ಹಾಲೆಲೂಯ. ಆತನನ್ನು ಆರಾಧಿಸುವ. ಆತ ಒಳ್ಳೆಯವನು, ಆತ ಸರ್ವಶಕ್ತನು, ಆತನಾಗಿ ಬೇರೆ ದೇವರಿಲ್ಲ. ಹಾಲೆಲೂಯ. ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. Hallelujah, 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 hallelujah. ನನ್ನನ್ನು ನೆಲೆಸಿರುವೆ, ನೀನು ನನ್ನನ್ನು ಕೈ ಬಿಡಲಾರೆ. ನನ್ನನ್ನು ನೆಲೆಸಿರುವೆ, ನೀನು ನನ್ನನ್ನು ಕೈ ಬಿಡಲಾರೆ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. Hallelujah, hallelujah.
ನೀನು ನಂಬಿಗಸ್ತನು, ನನ್ನನ್ನು ಕರೆದಾತನೇ ನೀನು ನಂಬಿಗಸ್ತನು. ಒಳ್ಳೆಯವ ನೀನು ಒಳ್ಳೆಯವ ಸರ್ವಶಕ್ತನು, ನಿಮ್ಮಂತೆ ಬೇರೆ ದೇವರಿಲ್ಲ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. Hallelujah, 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 hallelujah. ಪರಿಶುದ್ಧಾತ್ಮನಿಂದ ನೀನು ನನ್ನನ್ನು ತುಂಬಿಸಿದೆ, ಪರಿಶುದ್ಧಾತ್ಮನಿಂದ ನೀನು ನನ್ನನ್ನು ತುಂಬಿಸಿದೆ. ನೀನು ಒಳ್ಳೆಯವ ಸರ್ವಶಕ್ತರು, ನಿನ್ನಂತೆ ಬೇರೆ ದೇವರಿಲ್ಲ. ನೀನು ಒಳ್ಳೆಯವ ಸರ್ವಶಕ್ತರು, ನಿನ್ನಂತೆ ಬೇರೆ ದೇವರಿಲ್ಲ. Hallelujah, 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 hallelujah. ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. ನೀನು ಒಳ್ಳೆಯವ ಸರ್ವಶಕ್ತನು, ನಿನ್ನಂತೆ ಬೇರೆ ದೇವರಿಲ್ಲ. Hallelujah, 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 hallelujah. ಹೌದು, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ, ನಮ್ಮ ಯೇಸು ಒಳ್ಳೆಯವನು, ಆತನಾಗಿ ಬೇರೆಯವರಿಲ್ಲ. ಹಾಲೆಲೂಯ. ಈ ಭೂಮಿಯಲ್ಲಿ ನಮಗೆ ಆತನೊಬ್ಬನೇ ಆಶ್ರಯವಾಗಿದ್ದಾನೆ, ಬೇರೆ ಒಬ್ಬರು ನಮಗೆ ಆಶ್ರಯವಿಲ್ಲದರೂ ಕೂಡ ಯೇಸು ನಮ್ಮನ್ನು ಕೈ ಬಿಡುವುದಿಲ್ಲ. ಆತ ನಮಗೆ ಆಶ್ರಯವಾಗಿದ್ದಾನೆ, ಆತ ನಮಗೆ ಆಶ್ರಯ ಕೊಡುತ್ತಾನೆ. ಹಾಲೆಲೂಯ. ನಾವು ಆತನಲ್ಲಿದ್ದರೆ ಆತನು ನಮಗೆ ಆಶ್ರಯವಾಗಿರುತ್ತಾನೆ. ಹಾಲೆಲೂಯ. ಆತನು ನಮ್ಮ ಪ್ರಾಣ ಪ್ರಿಯನು, ಆತನು ಮಾತ್ರ ನಮ್ಮ ಸರ್ವಸ್ವವಾಗಿರಬೇಕು. ಹಾಲೆಲೂಯ. ನಾವು ಆತನನ್ನು ಆರಾಧಿಸೋಣ, ಆತನಾಗಿ ಬೇರೆಯವರಿಲ್ಲ. ಹಾಲೆಲೂಯ. ಹಾಗೆ ದೇವರಿ ಲೋಕದಲ್ಲಿಲ್ಲ, ನೀನಲ್ಲದೆ ಯಾರೂ ಇಲ್ಲ ನನಗಾಶ್ರಯ. ನಿನ್ನಲ್ಲೇ ನಾನೆಲೆಗೊಳ್ಳುವೆ ಪ್ರಾಣ ಪ್ರಿಯನೇ, ನೀ ಮಾತ್ರವೇ ನನ್ನ ಸರ್ವಸ್ವ. ನಿನ್ನ ಹಾಗೆ ದೇವರಿ ಲೋಕದಲ್ಲಿಲ್ಲ, ನೀನಲ್ಲದೆ ಯಾರೂ ಇಲ್ಲ ನನಗಾಶ್ರಯ. ನಿನ್ನಲ್ಲೇ ನಾನೆಲೆಗೊಳ್ಳುವೆ ಪ್ರಾಣ ಪ್ರಿಯನೇ, ನೀ ಮಾತ್ರವೇ ನನ್ನ ಸರ್ವಸ್ವ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ. ನನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸುವೆ, ವಾಕ್ಯದಿಂದ ನನ್ನ ಶುದ್ಧೀಕರಿಸು.
ಪವಿತ್ರಾತ್ಮನಿಂದ ನೀ ನನ್ನ ತುಂಬಿಸು. ನನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸುವೆ. ನಿನ್ನ ವಾಕ್ಯದಿಂದ ನನ್ನ ಶುದ್ಧೀಕರಿಸು. ನಿನ್ನ ಚಿತ್ತದಂತೆ ನನ್ನ ನಡೆಸು. ನೀ ಪವಿತ್ರಾತ್ಮನಿಂದ ನೀ ನನ್ನ ತುಂಬಿಸು. ಆರಾಧನೆ ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನನ್ನು ನೀ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಿರಲು ಕ್ರಿಸ್ತನೆಂಬ ಬಂಡೆಯ ಮೇಲೆ ನನ್ನ ನಿಲ್ಲಿಸೆಯ. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನನ್ನು ನೀ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಿರಲು ಕ್ರಿಸ್ತನೆಂಬ ಬಂಡೆಯ ಮೇಲೆ ನನ್ನ ನಿಲ್ಲಿಸೆಯ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನನ್ನು ನೀ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಿರಲು ಕ್ರಿಸ್ತನೆಂಬ ಬಂಡೆಯ ಮೇಲೆ ನನ್ನ ನಿಲ್ಲಿಸೆಯ. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನನ್ನು ನೀ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಿರಲು ಕ್ರಿಸ್ತನೆಂಬ ಬಂಡೆಯ ಮೇಲೆ ನನ್ನ ನಿಲ್ಲಿಸೆಯ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ. ನನ್ನ ಯೇಸುವೆ ನಿಮಗೆ ಆರಾಧನೆ. ನಿನ್ನ ಹಾಗೆ ದೇವರಿ ಲೋಕದಲ್ಲಿಲ್ಲ. ನೀನಲ್ಲದೆ ಯಾರೂ ಇಲ್ಲ ನನಗಾಶ್ರಯ. ನಿನ್ನಲ್ಲೇ ನಾನೆಲೆಗೊಳ್ಳುವೆ ಪ್ರಾಣ ಪ್ರಿಯನೇ. ನೀ ಮಾತ್ರವೇ ನನ್ನ ಸರ್ವಸ್ವ. ನಿನ್ನ ಹಾಗೆ ದೇವರಿ ಲೋಕದಲ್ಲಿಲ್ಲ. ನೀನಲ್ಲದೆ ಯಾರೂ ಇಲ್ಲ ನನಗಾಶ್ರಯ. ನಿನ್ನಲ್ಲೇ ನಾನೆಲೆಗೊಳ್ಳುವೆ ಪ್ರಾಣ ಪ್ರಿಯನೇ. ನೀ ಮಾತ್ರವೇ ನನ್ನ ಸರ್ವಸ್ವ. ಆರಾಧನೆ ನಿಮಗೆ
ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಹಲ್ಲೆಲೂಯಾ ಕರ್ತನೇ, ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೇ. ಹಾಲೆಲೂಯ. ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸೋದಕ್ಕಾಗಿ ಸ್ತೋತ್ರ ಕರ್ತನೇ. ಹಾಲೆಲೂಯ. ದೇವರೇ ಕರ್ತನೇ, ನಿನ್ನ ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ನಡೆಸು ಕರ್ತನೇ. ಹಾಲೆಲೂಯ ಕರ್ತನೇ. ಯೇಸುವೆ ನಿನ್ನ ದೇವರೇ, ನಮ್ಮ ಜೀವನದ ಕರ್ತನೇ ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕರ್ತನೇ ನಿನ್ನ ಕರ್ತನೇ. ಹಾಲೆಲೂಯ ಕರ್ತನೇ. ಯೇಸುವೆ ನಿನ್ನ ಪವಿತ್ರಾತ್ಮನ ಕರ್ತನೇ ನಮಗೆ ಹಾಲೆಲೂಯ ಗೈಡೆನ್ಸ್ ಬೇಕು ಕರ್ತನೇ. ನಿಮ್ಮ ಹಾಲೆಲೂಯ ಚಿತ್ತ ನಮ್ಮಲ್ಲಿ ನೆರವೇರಲಿ ಕರ್ತನೇ. ಸ್ತೋತ್ರ. ಹಾಲೆಲೂಯ ಕರ್ತನೇ. ಕರ್ತನೆ ಹಾಲೆಲೂಯ ಕರ್ತನೆ. ಹಾಲೆಲೂಯ. ಒಂದು ಮಹಿಮೆ ಮೇಘ ನಮ್ಮಲ್ಲಿ ಇಳಿಯುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ನೋಡಂದಿರೋ ಎಲ್ಲ ಜನರಲ್ಲಿ ಕರ್ತನೆ ಯೇಸುವೆ ಕರ್ತನೆ ನಿನ್ನ ಆತ್ಮ ಇಳಿಯಲಿ ಕರ್ತನೆ. ದೇವರೇ ಸ್ತೋತ್ರ. ಎಲ್ಲರನ್ನು ನಿನ್ನ ಆತ್ಮನಿಂದ ತುಂಬಿಸು ಕರ್ತನೆ. ಹಾಲೆಲೂಯ ಹಾಲೆಲೂಯ. ದೇವರ ಆತ್ಮನೇ ನಮ್ಮನ್ನು ನಡೆಸು ಕರ್ತನೆ. ಹಾಲೆಲೂಯ. ದೇವರ ಆತ್ಮನೇ ಈ ವಾರದಲ್ಲಿ ನಮ್ಮನ್ನು ನಡೆಸು ಕರ್ತನೆ. ಬರುವ ತಿಂಗಳುಗಳಲ್ಲಿ ಬರುವ ದೇವರೇ ಯೇಸುವೆ ನಮ್ಮ ಜೀವನದ ಎಲ್ಲ ಕರ್ತನೆ ಹಾಲೆಲೂಯ ಕರ್ತನೆ ಎಲ್ಲ ಕ್ಷೇತ್ರದಲ್ಲಿ ನಮ್ಮನ್ನು ನಡೆಸು ಕರ್ತನೆ. ದೇವರೇ ಸ್ತೋತ್ರ. ಹಾಲೆಲೂಯ. ಸ್ಥಳವ ಮುಚ್ಚಿದೆ ಒಂದು ಮಹಿಮೆಯ ಮೇಘ, ನನ್ನ ಜನರ ಮುಚ್ಚಿದೆ ಒಂದು ಮಹಿಮೆಯ ಮೇಘ. ಈ ಸ್ಥಳವ ಮುಚ್ಚಿದೆ ಒಂದು ಮಹಿಮೆಯ ಮೇಘ, ನನ್ನ ಜನರ ಮುಚ್ಚಿದೆ. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಮಹಿಮೆಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನನ್ನ ಮಾತಲ್ಲಿ, ನನ್ನ ಉಸಿರಲ್ಲಿ, ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ ಬೆರೆತಿರುವೆ ನೀ. ನನ್ನ ನೆನಪಲ್ಲಿ, ನನ್ನ ನಡತೆಯಲ್ಲಿ, ನನ್ನ ಗ್ರಹಿಕೆಯಲ್ಲಿ, ನನ್ನ ಜೀವದಲ್ಲಿ ಬೆರೆತಿರುವೆ ನೀ. ನನ್ನ ಮಾತಲ್ಲಿ, ನನ್ನ ಉಸಿರಲ್ಲಿ, ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ ಬೆರೆತಿರುವೆ ನೀ. ನನ್ನ ನೆನಪಲ್ಲಿ, ನನ್ನ ನಡತೆಯಲ್ಲಿ, ನನ್ನ ಗ್ರಹಿಕೆಯಲ್ಲಿ, ನನ್ನ ಜೀವದಲ್ಲಿ ಬೆರೆತಿರುವೆ ನೀ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಅತಿ ಶ್ರೇಷ್ಠವಾದವನೇ, ನನ್ನ ಆಳುವ ಪರಿಶುದ್ಧನೇ, ಸ್ತೋತ್ರಾಯ. ಪ್ರಿಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಅತಿ ಶ್ರೇಷ್ಠವಾದವನೇ, ನನ್ನ ಆಳುವ ಪರಿಶುದ್ಧನೇ, ಸ್ತೋತ್ರಾಯ. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಹಲ್ಲೆಲೂಯ. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಹೌದು ಕರ್ತನೇ. ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಅಗಲದ ಮೇಘ, ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ಅಗಲದ ಮೇಘ, ಅಗಲಾದ ಮೇಘವು ನೀ,
ಮುನ್ನಡೆಸುವ ಮೇಘವು ನೀ, ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಮಹಿಮೆಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನನ್ನ ಮಾತಲ್ಲಿ, ನನ್ನ ಉಸಿರಲ್ಲಿ, ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ ಬೆರೆತಿರುವೆ ನೀ. ನನ್ನ ನೆನಪಲ್ಲಿ, ನನ್ನ ನಡತೆಯಲ್ಲಿ, ನನ್ನ ಗ್ರಹಿಕೆಯಲ್ಲಿ, ನನ್ನ ಜೀವದಲ್ಲಿ ಬೆರೆತಿರುವೆ ನೀ. ಪ್ರಿಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಅತಿ ಶ್ರೇಷ್ಠವಾದವನೇ, ನನ್ನ ಆಳುವ ಪರಿಶುದ್ಧನೇ, ಸ್ತೋತ್ರಯ್ಯ. ಪ್ರಿಯ ದೇವರಾತ್ಮನೇ, ಅತಿ ಶ್ರೇಷ್ಠವಾದವನೇ, ನನ್ನ ಆಳುವ ಪರಿಶುದ್ಧನೇ, ಸ್ತೋತ್ರಯ್ಯ. ದೇವರಾತ್ಮನೇ, ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಮಹಿಮೆಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಮಹಿಮೆಯ ದೇವರಾತ್ಮನೇ, ಮಹಿಮೆಯ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಹಾಲೆಲೂಯ. ಕರ್ತನೇ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೇ. ಹಾಲೆಲೂಯ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಹಾಲೆಲೂಯ. ಮಹಿಮೆಯುಳ್ಳ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಹಾಲೆಲೂಯ. ನಮ್ಮ ಮಧ್ಯದಲ್ಲಿ ಬಂದು ಚಲಿಸಿದಕ್ಕಾಗಿ ಸ್ತೋತ್ರ, ನಮ್ಮನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಹಾಲೆಲೂಯ ಕರ್ತನೇ, ಇಷ್ಟರವರೆಗೆ ದೇವರೇ ಹಾಲೆಲೂಯ ಆರಾಧನೆಯಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮನ್ನು ದೇವರೇ ಹಾಲೆಲೂಯ ಬಲಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೇ. ನಿನ್ನ ಆತ್ಮದಿಂದ ತುಂಬಿಸಿದಕ್ಕಾಗಿ ಸ್ತೋತ್ರ ಕರ್ತನೇ. ಹಾಲೆಲೂಯ ಕರ್ತನೇ, ನೋಡುವಂತಿರುವ ಎಲ್ಲರನ್ನು ದೇವರು ನಿನ್ನ ಆಶೀರ್ವದಿಸು ಕರ್ತನೇ. ಹಾಲೆಲೂಯ ಕರ್ತನೇ. ಮಾತ್ರವಲ್ಲದೆ ಕರ್ತನೇ, ಮುಂದಿನ ಸಮಯದಲ್ಲಿ ಕರ್ತನೇ ದೇವರ ಸೇವಕರು ವಾಕ್ಯ ಕೊಡುವಾಗ ನಮ್ಮೊಂದಿಗೆ ಮಾತನಾಡು ಕರ್ತನೇ. ಸ್ತೋತ್ರ. ನಮ್ಮನ್ನೊಬ್ಬೊಬ್ಬರನ್ನು ಬಲಪಡಿಸು ದೇವರೇ. ಹಾಲೆಲೂಯ. ನಿನ್ನ ಆತ್ಮನಿಂದ ತುಂಬಿಸಿ ನಮ್ಮನ್ನು ನಡೆಸು ಕರ್ತನೇ. ಹಾಲೆಲೂಯ ಸ್ತೋತ್ರ ದೇವರೇ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೇ. ಹಾಲೆಲೂಯ. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ. ಸ್ತೋತ್ರ. ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸು ನಾಮದಲ್ಲಿ ಬಿಡು ನಿನ್ನ ತಂದೆಯಾದ ದೇವರೇ. ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟದಲ್ಲಿ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವು ದೇವರನ್ನ ಹಾಡಿ ಆರಾಧಿಸುವಂತೆ ನಮ್ಮ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹೌದು, ಈ ಹೊತ್ತು ನಾವು ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ಅನೇಕರು ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದೀರಿ. ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡಲಿ. ನಾವು ಇವತ್ತಿನ ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥ ವಾಕ್ಯ ಅರಣ್ಯಕಾಂಡ ಪುಸ್ತಕ 13ನೇ ಅಧ್ಯಾಯ 25ರಿಂದ ಮುಂದಕ್ಕಿರುವಂಥ ವಾಕ್ಯಗಳು. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲ್ಯರ ಸರ್ವ ಸಮೂಹದವರ ಒಳಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀವು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡದಾಗಿಯೂ ಕೋಟೆ ಕೊತ್ತಲುಗಳದಾಗಿಯೂ ಅವೇ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಾಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳುವುದಾದರೆ, ದೇವರು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದಿದ್ದಾರೆ. ಈ ಇಸ್ರಾಯೇಲ್ಯರು ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬರ ವಂಶದವರಾಗಿದ್ದಾರೆ. ದೇವರು ಅಬ್ರಹಾಂ, ಇಸಾಕ್, ಯಾಕೋಬ ಇವರಿಗೆ ವಾಗ್ದಾನ ಮಾಡಿದ್ದಾರೆ, ನೀವು ವಾಸವಾಗಿರುವಂಥ
ನೀವು ಪ್ರವಾಸಿಗಳಾಗಿ ಪರದೇಶಿಗಳಾಗಿ ಇರುವಂಥ ಈ ಒಂದು ಕಾನಾನ್ ದೇಶವನ್ನು ನಿಮ್ಮ ಮಕ್ಕಳಿಗೆ ನಾನು ಸ್ವಾಸ್ಥ್ಯವಾಗಿ ಕೊಡ್ತೇನೆ. ನಿಮ್ಮ ಮಕ್ಕಳಿಗೆ ಈ ದೇಶ ನಾನು ಅವರಿಗೆ ಸ್ವದೇಶವಾಗಿ ಅಥವಾ ಸ್ವಂತ ದೇಶವಾಗಿ ಸ್ವಾಸ್ಥ್ಯವಾಗಿ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದರು. ಆದರೆ ಅದಕ್ಕಿಂತ ಮುಂಚಿತವಾಗಿ ಇವರು ಪರದೇಶದಲ್ಲಿ ಹೊರದೇಶದಲ್ಲಿ 400 ವರ್ಷಗಳ ಕಾಲ ಇರಬೇಕಾಗ್ತದೆ ಎಂಬುದಾಗಿಯೂ ಕೂಡ ದೇವರು ಪ್ರವಾದನೆಯನ್ನು ತಿಳಿಸಿದ್ದರು ಅಥವಾ ಪ್ರವಾದನೆಯ ಮೂಲಕವಾಗಿ ತಿಳಿಸಿದ್ದರು. ಈಗ ಈ 400 ವರ್ಷಗಳು ದಾಟಿದ ಮೇಲೆ ದೇವರು ಅವರನ್ನು ಬಿಡಿಸಿಕೊಂಡು ಬರ್ತಾ ಇದ್ದಾನೆ. ಆಗ ಅವರು ಸ್ವಲ್ಪ ಜನ ಮಾತ್ರ ಇದ್ದರು. ಪ್ರಾರಂಭದಲ್ಲಿ ಅಬ್ರಹಾಂ ಮತ್ತು ಆತನ ಪತ್ನಿ ಮಾತ್ರ ಇದ್ದರು. ನಂತರ ಆತನಿಗೆ ಇಸಾಕ ಹುಟ್ಟಿದ. ಈಗ ಇಸಾಕ ಮತ್ತು ಆತನ ಪತ್ನಿ. ನಂತರ ಇಸಾಕನಿಗೆ ಇಬ್ಬರು ಮಕ್ಕಳು ಹುಟ್ಟಿದರೂ ಕೂಡ ಅದರಲ್ಲಿ ಯಾಕೋಬನನ್ನು ದೇವರು ಆರಿಸ್ಕೊಳ್ತಾ ಇದ್ದಾರೆ. ಯಾಕೋಬನಿಗೆ 12 ಜನ ಮಕ್ಕಳು ಹುಟ್ಟಿದರು. ಈ 12 ಜನ ಮಕ್ಕಳು ಬಹಳಷ್ಟು ದೊಡ್ಡ ವಂಶವಾಗಿ ಈಗ ಮಾರ್ಪಟ್ಟಿದ್ದಾರೆ. ಅವರು ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಹೋದಂಥ ಸಮಯದಲ್ಲಿ ಸ್ವಲ್ಪವೇ ಜನ ಇದ್ದರು. 70 ಜನ ಗಂಡಸರು, ಇನ್ನು ಅಷ್ಟೇ ಹೆಂಗಸರು. ಈ ರೀತಿಯಾಗಿ ಬಹಳ ಜನ ಇರಲಿಲ್ಲ, ಸ್ವಲ್ಪ ಜನ ಮಾತ್ರ ಇದ್ದರು. ಆದರೆ ಅಲ್ಲಿ ಇದ್ದಂಥ ಕಾಲಮಾನದಲ್ಲಿ ದೇವರು ಅವ್ರನ್ನ ಬಹಳವಾಗಿ ಅಭಿವೃದ್ಧಿ ಮಾಡಿ ಈಗ ಸುಮಾರು 25-30 ಲಕ್ಷದಷ್ಟು ಜನ ಆಗಿದ್ದಾರೆ. ಅಲ್ಲಿ 20 ವರ್ಷಕ್ಕೆ ಮೇಲ್ಪಟ್ಟಿರುವ ಗಂಡಸರೇ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಇದ್ದಾರೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯದಲ್ಲಿ ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಈಗ ದೇವರ ಮೊದಲು ಅವರಿಗೆ ಕೊಡತಕ್ಕಂಥ ದೇವರ ವಾಕ್ಯಗಳನ್ನು ಕೊಟ್ಟು, ಅಂದರೆ ಹಳೆಯ ಒಡಂಬಡಿಕೆ ವಾಕ್ಯಗಳನ್ನು ಅವರಿಗೆ ಮೋಶೆಯ ಮೂಲಕ ಬರೆದು ಕೊಟ್ಟು, ಈಗ ಈ ದೇವರು ಏನು ಮಾಡ್ತಾ ಇದ್ದಾರೆ, ಮೋಶೆಗೆ ಆಜ್ಞಾಪಿಸಿದ ಪ್ರಕಾರವಾಗಿ ಕುಲದಿಂದ ಒಬ್ಬರ ಹಾಗೆ 12 ಕುಲದಿಂದ ಒಬ್ಬೊಬ್ಬರನ್ನ ಆರಿಸಿಕೊಂಡು ಈ ಕಾನಾನ್ ದೇಶವನ್ನು ನೀವು ಸಂಚರಿಸಿ ನೋಡಿ ಬನ್ನಿರಿ ಎಂಬುದಾಗಿ ಅವ್ರನ್ನ ಕಳಿಸ್ತಾ ಇದ್ದಾರೆ. ಅದನ್ನು ಈ 13ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ನೋಡ್ತೇವೆ. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆ ಪಾರಾನ್ ಅರಣ್ಯದಿಂದ ಇಸ್ರಾಯೇಲ್ಯರ ಮುಖ್ಯಸ್ಥರನ್ನು ಕಳುಹಿಸಿದನು. ಅವರ ಹೆಸರುಗಳು ಯಾವುದಂದರೆ ಒಂದೊಂದು ಕುಲದಿಂದ ಒಬ್ಬೊಬ್ಬರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಕಳಿಸಲ್ಪಟ್ಟರು. ಇನ್ನು 21ನೇ ವಾಕ್ಯಕ್ಕೆ ಬರುವ ಅವರು ಬೆಟ್ಟವನ್ನು ಹತ್ತಿ ಚಿನ್ ಅರಣ್ಯದಿಂದ ಹಮಾತಿನ ದಾರಿಯಲ್ಲಿರುವ ರಹೋಬಿನವರೆಗೆ ಆ ದೇಶವನ್ನು ಸಂಚರಿಸಿ ನೋಡಿದರು. ಹೀಗೆ ಎಲ್ಲ ಕಡೆಗಳಲ್ಲಿ ಸಂಚರಿಸಿ 40 ದಿನಗಳನ್ನು ಅವರು 40 ದಿನಗಳ ಕಾಲ ಅವರು ದೇಶವನ್ನು ಸಂಚರಿಸಿ ನೋಡಿ ಅಲ್ಲಿಂದ ಅನೇಕ ಹಣ್ಣುಗಳನ್ನು ಅನೇಕ ವಸ್ತುಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಈಗ ಅದರಲ್ಲಿ 12 ಜನರಲ್ಲಿ ಒಬ್ಬ ವ್ಯಕ್ತಿ ಯಹೂದ ಕುಲದಿಂದ ಕಳುಹಿಸಲ್ಪಟ್ಟಿದ್ದಂಥ ಕಾಲೇಬ್, ಇನ್ನೊಬ್ಬ ವ್ಯಕ್ತಿ ಮೋಶೆಯ ಶಿಷ್ಯನಾಗಿ ಯಾವಾಗಲೂ ಮೋಶೆಯ ಸಂಗಡ ಇರ್ತಿದ್ದಂಥ ಎಫ್ರಾಯಿಮ್ ಕುಲದ ವ್ಯಕ್ತಿಯಾಗಿದ್ದಂಥ ಹೋಶೆಯ ಅಥವಾ ಯೆಹೋಶುವ ಎಂಬುದಾಗಿ ಮರುನಾಮಕರಣ ಮಾಡಲ್ಪಟ್ಟಿದ್ದಂಥ ಯೆಹೋಶುವ, ಆತನಿಗೆ ಮೊದಲು ಹೋಶೆಯ ಎಂಬುದಾಗಿ ಕರೆಯಲಾಗ್ತಿತ್ತು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ರೀತಿಯಾಗಿ 12 ಜನ ಹೋಗಿ 40 ದಿನಗಳ ಕಾಲ ಸಂಚರಿಸಿ ಮರಳಿ ಬಂದು ಆ ದೇಶದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದನ್ನೇ ನಾವು ನೋಡಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ 25-26 ವಾಕ್ಯಗಳಲ್ಲಿ, ಅಲ್ಲಿ ಮುಂದಿನ ಭಾಗಗಳಲ್ಲಿ ಇಸ್ರಾಯೇಲರ ಸರ್ವ ಸಮೂಹದ ಬಳಿಗೆ ಬಂದು ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣು ಇಂಥವು. ಈಗ ಅವ್ರು ಹೇಳ್ತಿದ್ದಾರೆ, ಅದು ಹಾಲು, ದೇವರು ಹೇಳಿದ್ರು ಅವರಿಗೆ ಹಾಲು ಜೇನು ಹರಿಯೋ ದೇಶಕ್ಕೆ ಕರ್ಕೊಂಡು ಹೋಗ್ತೇನೆ. ಅವ್ರು ಹೇಳ್ತಿದ್ದಾರೆ, ನೀನು ಕಳಿಸಿದ ದೇಶಕ್ಕೆ ನಾವು ಹೋದೆವು, ಅಲ್ಲಿ ಅದು ನಿಜವಾಗಿ ಹಾಲು ಜೇನು ಹರಿಯುವ ದೇಶವೇ, ಅಂದರೆ ಅಷ್ಟು ಒಳ್ಳೆಯ ದೇಶ, ಸಮೃದ್ಧಿಯಾದ ಹಾಲು ಅಲ್ಲಿ ಸಿಗ್ತಾ ಇದೆ, ಬೇಕಾದಷ್ಟು ಜೇನು ಸಿಗ್ತದೆ, ಅದು ಬಹಳ ಸಮೃದ್ಧಿಯುಳ್ಳಂಥ ದೇಶ. ಅಲ್ಲಿನ ಬೆಳೆಗಳು ಈ ರೀತಿ ಇದ್ದಾವೆ, ತುಂಬ ನೋಡಿ, ಒಂದು ಅಡ್ಡದಂಡಿಗೆಯಿಂದ ಒಂದು ಗೊನೆ ದ್ರಾಕ್ಷಿ ಹಣ್ಣನ್ನು ಎತ್ತಿಕೊಂಡು ಬಂದಿದ್ದಾರೆ ಎಂಬುದಾಗಿ ಹಿಂದಿನ ವಾಕ್ಯದಲ್ಲಿ ನೋಡ್ತೇವೆ. ಇಷ್ಟು ದೊಡ್ಡ ದ್ರಾಕ್ಷಿ ಗೊನೆಗಳು, ಇಷ್ಟು ಒಳ್ಳೆಯ ಹಣ್ಣುಗಳು ಅಲ್ಲಿದ್ದಾವೆ ನೋಡಿ. ಇದನ್ನೆಲ್ಲ ತೋರಿಸಿ ನಂತರ ಅವರು ಒಂದು ಮಾತು ಹೇಳ್ತಿದ್ದಾರೆ 28ನೇ ವಾಕ್ಯ, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಳ್ಳದಾಗಿಯೂ ಅವೇ, ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಾಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಈಗ
ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ನಿಜ, ಹಾಲು ಜೇನು ಹರಿಯುವ ದೇಶ ಅನ್ನುವಂಥದ್ದು ನಿಜ. ಅಲ್ಲಿ ಹಣ್ಣುಗಳು ಈ ರೀತಿ ಬರ್ತಾ ಇದ್ದಾವೆ, ಒಳ್ಳೆಯ ಫಲ ಸಮೃದ್ಧವಾದಂಥ, ಫಲಭರಿತವಾದಂಥ, ಸಂಪದ್ಭರಿತವಾದಂಥ, ಫಲವತ್ತಾದಂಥ ದೇಶ, ಎಲ್ಲ ನಿಜ. ಆದರೆ ಅಲ್ಲಿ ಏನಿದೆ ಅಂತೇಳಿದರೆ, ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡದು, ಕೋಟೆ ಕೊತ್ತಲುಗಳದಾಗಿಯೂ ಇದೆ. ಅಲ್ಲಿ ಉನ್ನತ ಪುರುಷರು ಅಂದರೆ ಬಹಳ ಎತ್ತರದ, ಆರೋಗ್ಯವಂತ, ಬಲಿಷ್ಠರಾದಂಥ ದೊಡ್ಡ ಶರೀರದ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ನೋಡಿ, ಇಷ್ಟೇ ಮಾತು ಏನಾಯಿತು ಅಂತ ಹೇಳಿದರೆ ಇಸ್ರಾಯೇಲ್ ಜನರಿಗೆ ಕಂಟಕವಾಯಿತು. ಅವಿಶ್ವಾಸಕ್ಕೆ, ಅಪನಂಬಿಕೆಗೆ ಅವರನ್ನ ತಳ್ಳಿಬಿಟ್ಟಿತು ಎಂಬುದಾಗಿ. ಆದರೆ ನಾನು ಆ ವಿಷಯಗಳನ್ನು ಮುಂದೆ ಕೂಡ ವಿವರಿಸಲಿಕ್ಕೆ, ದೇವರ ಚಿತ್ತವಾದರೆ ವಿವರಿಸಲಿಕ್ಕೆ ಹೋಗ್ತಾ ಇದ್ದೇನೆ. 12 ಜನರಲ್ಲಿ 10 ಜನ ಹೀಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ ವಾಕ್ಯ ಮುಂದೆ ಹೇಳ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 2 ನಂಬಿಕೆ ಮಾತುಗಳನ್ನು ಆಡ್ತಾ ಇದ್ದಾರೆ, ಅದು ಮುಂದಿನ ಭಾಗದಲ್ಲಿ ನಮಗೆ ಸಿಗ್ತದೆ ನೋಡಿ. ಆದರೆ ಒಂದು ವಿಷಯವನ್ನು ಅದಕ್ಕಿಂತ ಮುಂಚಿತವಾಗಿ ನೋಡೋದಾದರೆ, ಇವರನ್ನು ಈ ಕಾನಾನ್ ದೇಶಕ್ಕಿಂತ ಬಲಿಷ್ಠ ಜನರ ಕೈಯಿಂದ ದೇವರು ಬಿಡಿಸಿಕೊಂಡು ಬಂದಿದ್ದಾರೆ. ಇವರನ್ನು ಬಿಡಿಸಿಕೊಂಡು ಬಂದಿದ್ದು ಈ ಕಾನಾನ್ ದೇಶದ ರಾಜರುಗಳಿಗಿಂತ, ಜನರುಗಳಿಗಿಂತ ಬಲಿಷ್ಠರಾಗಿದ್ದಂಥ ಐಗುಪ್ತರ ಕೈಯಿಂದ ಬಿಡಿಸಿಕೊಂಡು ಬಂದಿದ್ದಾರೆ. ಅವ್ರನ್ನ ಬಿಡಿಸಿಕೊಂಡು ಬಂದಂಥದ್ದನ್ನು ಎಲ್ಲರೂ ನೋಡಿದ್ದಾರೆ. ಆನಂತರ ಹುಟ್ಟಿದ ಮಕ್ಕಳು ಮಾತ್ರ ನೋಡಲಿಲ್ಲ, ಅದು ಬಹಳ ದಿನಗಳಾಗಲಿಲ್ಲ. ಈಗ 1 ವರ್ಷ ದಾಟಿದೆ ಅಷ್ಟೇ, ಭಾಳ ವರ್ಷಗಳು ದಾಟಲಿಲ್ಲ, ಅಥವಾ ಕೆಲವು ತಿಂಗಳುಗಳಾಗಿದ್ದಾವಷ್ಟೇ. ಆ ದೊಡ್ಡ ಬಲಿಷ್ಠ ಫರೋಹನ ಕೈಯಿಂದ, ಐಗುಪ್ತ್ಯರ ಕೈಯಿಂದ, ಆ ಕಾಲದ ಲೋಕದ ಸೂಪರ್ ಪವರ್ ದೇಶವಾಗಿದ್ದ ಐಗುಪ್ತ್ಯರ ಕೈಯಿಂದ ದೇವರು 10 ರೀತಿಯ ಬಾಧೆಗಳನ್ನು ಆ ದೇಶಕ್ಕೆ ಕಳುಹಿಸಿ, ಅಲ್ಲಿಂದ ಫರೋಹನ ಕೈಯಿಂದ ಬಿಡಿಸಿ, ಅವರ ಮುಂದೆ ಇದ್ದಂಥ ಕೆಂಪು ಸಮುದ್ರವನ್ನು ವಿಭಜಿಸಿ, ಅವರಿಗೆ ಹಗಲು ರಾತ್ರಿ ಅಗ್ನಿಸ್ತಂಭ ಮೇಘಸ್ತಂಭದೋಪಾದಿಯಲ್ಲಿ ಮಾರ್ಗದರ್ಶನ ಮಾಡಿ, ಇವತ್ತು ಮಾರ್ಗದರ್ಶನ, ಇದನ್ನು ಹೇಳುವಾಗಲೂ ದೇವರು ಅದೇ ರೀತಿ ಅವರಿಗೆ ಮಾರ್ಗದರ್ಶನ ಮಾಡ್ತಾನೇ ಇದ್ದಾರೆ. ಹಗಲು ರಾತ್ರಿ ಅಗ್ನಿಸ್ತಂಭ ಮೇಘಸ್ತಂಭದೋಪಾದಿಯಲ್ಲಿ ಅವರ ಸಂಗಡ ಇದ್ದಾರೆ. ಅವರಿಗೆ ಊಟಕ್ಕೆ ಮನ್ನಾ ಕೊಟ್ಟು ಅದ್ಭುತವಾಗಿ ಅವ್ರನ್ನ ನಡೆಸಿಕೊಂಡು ಬಂದರು. ಈಗ ಏನಾಗಿದೆ, ಅವರ ಒಳಗಡೆ ಅಪನಂಬಿಕೆ ಬರ್ತಾ ಇದೆ. ಅವ್ರು ಹೇಳ್ತಿದ್ದಾರೆ, ಈ ದೇಶದ ಜನರು ಬಲಿಷ್ಠರಾಗಿದ್ದಾರೆ, ಕೋಟೆ ಕೊತ್ತಲದ ಪಟ್ಟಣಗಳು ಅವರಿಗಿದ್ದಾವೆ. ಮತ್ತು ನೋಡಿ 30ನೇ ವಾಕ್ಯದಿಂದ, ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದರು. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ನಮಗೆ ಬಹಳ ಎತ್ತರದವರು, ಅಲ್ಲಿ ನೆಫಿಲಿಯರನ್ನು ಅಂದರೆ ನೆಫಿಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೇ ತೋರಿದೆವು ಅಂದರು. ಅವರು ಈಗ ನೋಡಿ, ಮೋಶೆಗೆ ಮತ್ತು ಜನರಿಗೆ ಕಾಲೇಬನ ನಾಯಕತ್ವದಲ್ಲಿ ಯೆಹೋಶುವ ಕೂಡ ಇದ್ದಾನೆ. ಅದನ್ನು ನಂತರ ನಾವು ಓದ್ತೇವೆ. ಈ ಇಬ್ಬರು ಏನು ಮಾಡ್ತಿದ್ದಾರೆ, ಒಳ್ಳೆಯ ಸುದ್ದಿ ಹೇಳ್ತಿದ್ದಾರೆ, ಇಲ್ಲ ನಾವು ವಶಪಡಿಸಿಕೊಳ್ಳೋಣ, ದೇವರು ನಮ್ಮ ಸಂಗಡ ಇದ್ದಾರೆ. ಆದರೆ 10 ಜನ ಏನು ಮಾಡ್ತಾ ಇದ್ದಾರೆ, ಅಶುಭ ಸಮಾಚಾರವನ್ನು ನೋಡಿ. ಆ ದೇಶನೇ ಹೇಗಿದೆ ಅಂತೇಳಿದರೆ ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡ್ತದೆ. ಜನ ಮಾತ್ರ, ಅಲ್ಲಿನ ಜನ ಬಹಳ ಉನ್ನತ ಪುರುಷರು, ಬಹಳ ಶಕ್ತಿಶಾಲಿಗಳು, ಬಹಳ ಎತ್ತರದ ವ್ಯಕ್ತಿಗಳು, ಅಥವಾ ರಾಕ್ಷಸರ ಥರ ಇರುವಂಥವರು ನೆಫೀಲಿಯರು. ಇನ್ನು ನಾವು ಅವರ ಮುಂದೆ ಮಿಡತೆಗಳ ಹಾಗೆ ಇದ್ದೇವೆ, ನಮಗೆ ಅನ್ನಿಸ್ತಾ ಉಂಟು ಮಿಡತೆಗಳ ಹಾಗೆ ಇದ್ದೇವೆ, ಅವರಿಗೆ ಕೂಡ ಹಾಗೆ ಅನಿಸಿತ್ತು ನೋಡಿ. ಇವರಿಗೆ ಅನಿಸಿದ್ದಿರಬಹುದು, ಆದರೆ ಅವರಿಗೆ ಅನಿಸಿದ್ದನ್ನು ಇವರಿಗೆ ಯಾರು ತಿಳಿಸಿದ್ದರೂ ಗೊತ್ತಿಲ್ಲ ನೋಡಿ. ಈ ರೀತಿಯಾಗಿ ಜನ ಎಲ್ಲ ಗುಣಗುಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಕಾಲೇಬ ಜೊತೆಯಲ್ಲಿ ಯೆಹೋಶುವ, ಇವರಿಬ್ಬರು ಶುಭ ಸಮಾಚಾರ ಹೇಳುತ್ತಿದ್ದಾರೆ. ಹೇಗೆ ಶುಭ ಸಮಾಚಾರ? ಇಲ್ಲ, ನಮ್ಮ ದೇವರು ನಮ್ಮ ಸಂಗಡ ಇರುವುದರಿಂದ ನಮಗೆ ಜಯಿಸಲಿಕ್ಕೆ ಆಗ್ತದೆ ಎಂಬುದಾಗಿ. ಆದರೆ ಅವರು ಮೆಜಾರಿಟಿ ಜನ ಹೇಳಿದಂಥ ನೆಗೆಟಿವ್ ಮಾತುಗಳನ್ನು ಆ ಇಸ್ರಾಯೇಲ್ ಜನ ನಂಬ್ತಾ ಇದ್ದಾರೆ ನೋಡಿ. ಮೋಶೆಯ ಸಂಗಡ
ಅಥವಾ ಆರೋನನ ಸಂಗಡ ಅಥವಾ ಮೋಶೆ ಸಂಗಡ ನಿಲ್ಲಲಿಕ್ಕೆ ಯೆಹೋಶುವ ಅಥವಾ ಕಾಲೇಬ ಮತ್ತು ಯೆಹೋಶುವ ಮಾತ್ರ ಇದ್ದಾರೆ. ಅವರು ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ತೋಳ್ಬಲದ ಮೇಲೆ, ಹಣಬಲದ ಮೇಲೆ, ಎತ್ತರದ ಮೇಲೆ, ಕೋಟೆ ಕೊತ್ತಲಗಳ ಮೇಲೆ ಭರವಸೆ ಇಡದೆ ಯೆಹೋವನಾಗಿರುವ ದೇವರ ಮೇಲೆ ಕಾಲೇಬ ಮತ್ತು ಯೆಹೋಶುವ ಭರವಸೆ ಇಡ್ತಾ ಇದ್ದಾರೆ. ಆದರೆ ಉಳಿದವರು ಅಷ್ಟೊಂದು ಅದ್ಭುತಗಳನ್ನು ಕಂಡವರಾಗಿದ್ದರು, ಅಷ್ಟು ದೊಡ್ಡ ಕಾರ್ಯಗಳನ್ನು ದೇವರು ಮಾಡಿದ್ದನ್ನು ನೋಡಿದವರಾಗಿದ್ದರು. ಅವರು ತೋಳ್ಬಲದ ಮೇಲೆ, ಕೋಟೆ ಕೊತ್ತಲಗಳ ಮೇಲೆ, ಹಣಬಲದ ಮೇಲೆ, ಶಾರೀರಿಕ ಆರೋಗ್ಯದ ಮೇಲೆ ಭರವಸೆ ಇಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರ ಮೇಲೆ ಭರವಸೆ ಇಡುವಂಥ ಮನುಷ್ಯ ಧನ್ಯನು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮನುಷ್ಯರ ಮೇಲೆ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಬೈಬಲಿನ ಸೆಂಟರ್ ವಾಕ್ಯಗಳು 118ನೇ ಕೀರ್ತನೆ ಅದರ 8-9 ವಾಕ್ಯಗಳು ನೋಡಿ. ಅಶುಬಲ ಯುದ್ಧಕ್ಕೆ ಸಿದ್ಧವಾಗಿದ್ದರು, ಜಯೋ ಯೆಹೋವನಿಂದಲೇ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾವ ಅಶ್ವಪಡೆ, ಗಜಪಡೆ, ಯಾವ ಚದುರಂಗ ಬಲ ಯಾವುದು ಕೂಡ ಜಯ ಕೊಡುವುದಿಲ್ಲ. ಜಯ ಕೊಡುವಾತನು ಯೆಹೋವನು ಎಂಬುದಾಗಿ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮುಂದೆ ನಾವು ಅನೇಕ ವಾಕ್ಯಗಳನ್ನು ನೋಡುವಂಥವರಾಗಿರುತ್ತೇವೆ. 14ನೇ ಅಧ್ಯಾಯ ಇದೆ, ಅರಣ್ಯಕಾಂಡ ಪುಸ್ತಕ 24ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, ಈಗ ದೇವರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಶಿಕ್ಷೆಯನ್ನು ಕೊಡುವಂಥ ವಿಚಾರವನ್ನು ಮುಂದೆ ನಾವು ನೋಡ್ತೇವೆ. ಈಗ ನೋಡ್ತೇವೆ 24ನೇ ವಾಕ್ಯದಲ್ಲಿ ಅಥವಾ ಅದಕ್ಕಿಂತ ಹಿಂದಿನಿಂದನೇ ನಾವು ನೋಡಿಕೊಂಡು ಬರುವಂಥ ಸಮಯದಲ್ಲಿ 20ನೇ ವಾಕ್ಯದಿಂದ, ಅದಕ್ಕೆ ಯೆಹೋವನು ನಿನ್ನ ಪ್ರಾರ್ಥನೆ ಮೇರೆಗೆ ನಾನು ಕ್ಷಮಿಸಿದ್ದೇನೆ, ಆದಾಗ್ಯೂ ನನ್ನ ಜೀವದಾಣೆ ಮತ್ತು ಯೆಹೋವನ ಮಹಿಮೆ ಭೂಲೋಕದಲ್ಲೆಲ್ಲ ತುಂಬಿರಬೇಕೆಂಬ ನಿಶ್ಚಯ ವಾಕ್ಯದ ಆಣೆ, ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಹತ್ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದರೂ ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಇವರಲ್ಲಿ ಯಾರೂ ನೋಡುವುದಿಲ್ಲ, ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರೂ ಅದನ್ನು ನೋಡುವುದಿಲ್ಲ. ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನು ಆಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದಿದ್ದರಿಂದ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಅವನ ಸಂತತಿಯವರು ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು. ಅಮಾಲೇಕ್ಯರು, ಕಾನಾನ್ಯರು ತಗ್ಗಿನಲ್ಲಿ ವಾಸವಾಗಿದ್ದರೆ ನೀವು ನಾಳೆ ಹಿಂದಿರುಗಿಕೊಂಡು ಕೆಂಪು ಸಮುದ್ರಕ್ಕೆ ಹೋಗುವ ದಾರಿಯಲ್ಲಿ ಅರಣ್ಯಕ್ಕೆ ಪ್ರಯಾಣ ಮಾಡಬೇಕು ಎಂದು ಹೇಳಿದನು. ಈಗ ಏನಾಗ್ತಾ ಇದೆ, ಜನ ಎಲ್ಲ ಗುಣಗುಟ್ಟುವಂಥ ಸಮಯದಲ್ಲಿ ದೇವರು ಅವರನ್ನು ಶಿಕ್ಷಿಸಿ ನಿರ್ನಾಮ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಮೋಶೆ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದನು ಎಂಬುದಾಗಿ 14ನೇ ಅಧ್ಯಾಯದ ಉಳಿದ ಭಾಗಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ದೇವರೇ, ಅವರನ್ನು ಶಿಕ್ಷಿಸಬೇಡ, ಅವ್ರ ಮೇಲೆ ಕೋಪಗೊಳ್ಳಬೇಡ ಎಂಬುದಾಗಿ. ಆದರೆ ದೇವರು ಹೇಳ್ತಾರೆ, ಇಲ್ಲ, ಸಾಧ್ಯವಿಲ್ಲ. ಇವರಿಷ್ಟೆಲ್ಲ ಅದ್ಭುತ ನೋಡಿದರೂ ನಂಬದೆ ಹೋದದರಿಂದ ಅರಣ್ಯದಲ್ಲಿ ಬೀಳುವರು. ಆದರೆ ಕಾಲೇಬ ನನ್ನ ಮಾತಲ್ಲಿ ಭರವಸೆ ಇಟ್ಟಿರುವುದರಿಂದ, ನನ್ನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಅವನ ಸಂತತಿ ಅದನ್ನು ವಶಪಡಿಸಿಕೊಳ್ಳುವರು ಎಂಬುದಾಗಿ. ಈಗ 36, 37, 38ನೇ ವಾಕ್ಯಗಳನ್ನು ಓದುವಾಗ, ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯಿಂದ ಕಳುಹಿಸಲ್ಪಟ್ಟು ಹಿಂದಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರವನ್ನು ಹೇಳಿ ಸರ್ವ ಸಮೂಹದವರನ್ನು ಅವನಿಗೆ ವಿರೋಧವಾಗಿ ಗುಣಗುಟ್ಟುವಂತೆ ಮಾಡಿದ ಆ ಮನುಷ್ಯರು ಯೆಹೋವನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ತರು. ಅವರಲ್ಲಿ ನೂನನ ಮಗನಾದ ಯೆಹೋಶುವನು, ಯೆಫುನೆ ಮಗನಾದ ಕಾಲೇಬನು ಉಳಿದರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನೋಡಿ, ಆ ಉಳಿದ 10 ಜನ ತೀರಿಕೊಂಡರು, ಶಿಕ್ಷಿಸಲ್ಪಟ್ಟರು. ಯೆಹೋಶುವ ಮತ್ತು ಕಾಲೇಬ ಮಾತ್ರ ಉಳಿದುಕೊಂಡರು ಎಂಬುದಾಗಿ. ಇನ್ನು ಬೇರೆ ಭಾಗಗಳಲ್ಲಿ ಇದೇ ಅಧ್ಯಾಯದಲ್ಲಿ ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ. ಸಮಯದ ಅಭಾವದಿಂದ ಆ ಭಾಗಗಳಿಗೆ ನಾನು ಹೋಗೋದಿಲ್ಲ. ನೋಡ್ತೇವೆ, ದಿನವೊಂದಕ್ಕೆ 1 ವರ್ಷ ಎಂಬಂತೆ 40 ದಿನಗಳು ಸಂಚರಿಸಿದ್ದಾರೆ. 40 ವರ್ಷಗಳು ನೀವೇನು ಮಾಡಬೇಕು, ನೀವು ಪ್ರವಾಸಿಗಳಾಗಿ ಅಥವಾ ನೀವು ಏನಾಗಬೇಕು ಅಂತ ಹೇಳಿದರೆ ವಾಗ್ದಾನದ ದೇಶಕ್ಕೆ ಸೇರದೆ ಮರುಭೂಮಿಯಲ್ಲಿ ಸಂಚರಿಸಬೇಕು ಎಂಬುದಾಗಿ 30ನೇ ವಾಕ್ಯ ಅಥವಾ 34ನೇ ವಾಕ್ಯ, 35ನೇ ವಾಕ್ಯಗಳಲ್ಲಿ ಓದಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗೆ ಅತಿ ಶೀಘ್ರದಲ್ಲಿ ಅವರು ಕಾನಾನಿಗೆ ಸೇರಬೇಕಾಗಿತ್ತು. ಅವಿಶ್ವಾಸದಿಂದಾಗಿ ಅವರು 40 ವರ್ಷ ಸುತ್ತತಕ್ಕಂಥ ಪರಿಸ್ಥಿತಿ ಬಂತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಈಗ ನಾವು ಯೆಹೋಶುವನ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ 14ನೇ ಅಧ್ಯಾಯಕ್ಕೆ ಬರುವಾಗ, ಯೆಹೋಶುವನ ಗ್ರಂಥದಲ್ಲಿ 14ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ಇದರ ಮುಂದುವರಿದ ಭಾಗವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 14ನೇ ಅಧ್ಯಾಯ 6ರಿಂದ ಇರುವಂಥ
ವಾಕ್ಯಗಳಿಗೆ ಬರುವಾಗ, ಯೆಹೋಶುವನು ಗಿಲ್ಗಾಲಿನಲ್ಲಿದ್ದಾಗ ಯೆಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜಿಯನು ಯೆಫುನೆಯ ಮಗನೂ ಆದ ಕಾಲೇಬನು ಅವನಿಗೆ, ಯೆಹೋವನು ಕಾದೇಶ್ ಬರ್ನೇಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳುಹಿಸಿದಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು. ಮೋಶೆಯು ಆ ದಿವಸ, ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡಿದ್ದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆ ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತು, ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆ ಶಕ್ತಿ ಇರುತ್ತದೆ. ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲಗಳು ಉಳ್ಳವುಗಳು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗೆ ಅನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ಆಗ ಯೆಹೋವನು ಯೆಫುನ್ನೆ ಮಗನಾದ ಕಾಲೇಬನನ್ನು ಆಶೀರ್ವದಿಸಿ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಕೆನಿಜಿಯನಾದ ಯೆಫುನ್ನೆಯ ಮಗ ಕಾಲೇಬನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸಂಪೂರ್ಣವಾಗಿ ಹೊಂದಿಕೊಂಡಿದ್ದರಿಂದ ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಅದು ಇಂದಿನವರೆಗೂ ಅವನದೇ ಆಗಿರುತ್ತದೆ. ಅದರ ಮುಂಚಿನ ಹೆಸರು ಕಿರ್ಯತ್ ಅರ್ಬ ಎಂಬುವನು ಉನ್ನತ ಪುರುಷರಲ್ಲಿ ಪ್ರಮುಖನು. ಯುದ್ಧವು ನಿಂತು ದೇಶದಲ್ಲಿ ಸಮಾಧಾನ ಉಂಟಾಯಿತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಹಳ ಚಂದವಾದಂಥ ಒಂದು ವಿವರಣೆಯನ್ನು ಇಲ್ಲಿ ನಾವು ನೋಡ್ತೇವೆ. ಈಗ ದೇವರು ಹೇಳಿದಂತೆ 40 ವರ್ಷಗಳಲ್ಲಿ ಆ ಕಾಲದ 20 ವರ್ಷಕ್ಕೆ ಮೇಲ್ಪಟ್ಟು ಯುದ್ಧಕ್ಕೆ ಹೊರಡುವುದಕ್ಕೆ ಕಾನೇಶುಮಾರಿ ಮಾಡಿಸಲ್ಪಟ್ಟಿದ್ದಂಥ ಎಲ್ಲ ಇಸ್ರಾಯೇಲ್ಯರು ಸತ್ತು ಹೋದರು. ಕಳುಹಿಸಲ್ಪಟ್ಟಿದ್ದಂಥ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಕಳುಹಿಸಲ್ಪಟ್ಟಿದ್ದಂಥ 12 ಜನರಲ್ಲಿ ಅಪನಂಬಿಕೆ ಮಾತುಗಳನ್ನು ಹೇಳಿದಂಥ 10 ಜನರು ಸತ್ತು ಹೋದರು. ಉಳಿದವರು ಯೆಹೋಶುವ ಮತ್ತು ಕಾಲೇಬ. ಯೆಹೋಶುವ ಮೋಶೆಯ ನಂತರದ ಇಸ್ರಾಯೇಲ್ಯರ ನಾಯಕನಾಗಿ ದೇವರಾಭಿಷೇಕ ಮಾಡಿದನು. ಈಗ ಕಾಲೇಬ ಯೆಹೋಶುವನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ನಮ್ಮಿಬ್ಬರ ಬಗ್ಗೆ ದೇವರು ಹೇಳಿದ್ದು ನಿನಗೆ ಗೊತ್ತುಂಟಲ್ಲ. 45 ವರ್ಷಗಳು ಈಗ ದಾಟಿ ಹೋಗಿದ್ದಾವೆ. ಎಲ್ಲರೂ ಸತ್ತು ಹೋದರೂ ನಾವಿಬ್ಬರೂ ಉಳಿದಿದ್ದೇವೆ. ಅದರಲ್ಲಿ ದೇವರು ನನಗೆ ಹಿಂದೆ ಎಷ್ಟು ಬಲವಿತ್ತು ಅಷ್ಟೇ ಬಲದಿಂದ ನನ್ನನ್ನು ಇವತ್ತು ನಡೆಸ್ತಾ ಇದ್ದಾನೆ. ಆವತ್ತು ಜನ ಹೇಳ್ತಿದ್ರಲ್ಲ, ಇಲ್ಲಿ ಉನ್ನತ ಪುರುಷರು ಇದ್ದಾರೆ ಮತ್ತು ದೊಡ್ಡ ಕೋಟೆ ಕೊತ್ತಲಗಳ ಪಟ್ಟಣಗಳಾಗಿದ್ದಾವೆ ಎಂಬುದಾಗಿ. ಹಾಗಾಗಿ ಅದೇ ಆ ಒಂದು ಹೆಬ್ರೋನ್ ಪಟ್ಟಣವನ್ನೇ ನನಗೆ ಕೊಟ್ಟುಬಿಡು, ದೇವರು ನನಗೆ ಅದನ್ನು ಸ್ವಾಧೀನಕ್ಕೆ ಕೊಡುವನು ಎಂಬುದಾಗಿ ನಾನು ನಂಬಿದ್ದೇನೆ ಎಂಬುದಾಗಿ ಅಲ್ಲಿ ಕಾಲೇಬ ಹೇಳ್ತಾ ಇರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಲ್ಲಿ ನಂಬಿಕೆ ಇಟ್ಟಂಥ ಭರವಸೆ ಇಟ್ಟಂಥ ಕಾಲೇಬ ಉಳಿದವರೆಲ್ಲ ಸತ್ತು ಹೋದರೂ ಕೂಡ ಆತ ಉಳಿದಿದ್ದಾನೆ. ಯಾಕಂದರೆ ದೇವರು ವಾಗ್ದಾನ ಮಾಡಿದ್ದಾರೆ, ಕಾಲೇಬ ಉಳಿತಾನೆ, ಯೆಹೋಶುವ ಉಳಿತಾನೆ. ಯೆಹೋಶುವ ಇಡೀ ಇಸ್ರಾಯೇಲರಿಗೆ ನಾಯಕನಾಗಿದ್ದಾನೆ. ಕಾಲೇಬ ಈಗ ದೇವರಿಂದ ಆಶೀರ್ವಾದ ಹೊಂದಿಕೊಂಡು ಆವತ್ತು ಜನ ಹೆದರಿದ್ದಂಥ ಅದೇ ಪಟ್ಟಣವನ್ನು ಕೇಳಿಕೊಳ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನಿಮ್ಮ ಸಂಗಡ ಇದ್ದಾನೆ. ನಾವು ತೋಳ್ಬಲವನ್ನು, ಹಣ ಬಲವನ್ನು, ಆರೋಗ್ಯದ ಒಂದು ಬಲವನ್ನು ಅಥವಾ ಪರಿಸ್ಥಿತಿಗಳನ್ನು ನೋಡುವುದು ಬೇಡ. ನಾವು ದೇವರನ್ನು, ದೇವರ ವಾಕ್ಯವನ್ನು, ದೇವರ ವಾಗ್ದಾನಗಳನ್ನು ನೋಡುವಂಥ ಸಮಯದಲ್ಲಿ ದೇವರು ನಮಗಾಗಿ ದೊಡ್ಡ ಕಾರ್ಯ ಮಾಡ್ತಾನೆ. ನಮ್ಮ ಸುತ್ತಮುತ್ತಲೂ ಸಾವಿರಾರು ಜನ ಬೀಳಬಹುದು, ಆದರೆ ದೇವರು ನಮ್ಮನ್ನು ಉಳಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಮ್ಮನ್ನು ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಮುಂದೆ ಉನ್ನತ ಪುರುಷರು, ದೊಡ್ಡ ಕೋಟೆಗಳ ಹಾಗೆ, ಕೊತ್ತಲಗಳ ಹಾಗೆ ಇರುವಂಥ ಪಟ್ಟಣಗಳು ಅಥವಾ ನಮ್ಮ ವಿರೋಧವಾಗಿ ನಿಂತಿರುವಂಥವುಗಳು ಬಹಳ ಶಕ್ತಿಯುಳ್ಳಂಥವುಗಳಾಗಿದ್ದಿರಬಹುದು. ಆದರೆ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಶಕ್ತಿಯುಳ್ಳಾತನಾಗಿದ್ದಾನೆ. ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವಾತನಾಗಿದ್ದಾನೆ. ನೋಡಿ, ಈ ಇಸ್ರಾಯೇಲ್ ಜನರನ್ನು ಅಂಥ ದೊಡ್ಡ ಪವರ್ಫುಲ್ ಆಗಿದ್ದಂಥ ಐಗುಪ್ತ್ಯರ ದೇಶದಿಂದ ದೇವರು ಬಿಡಿಸಿಕೊಂಡು ಬಂದಿದ್ದರು.
ಆದರೆ ಈಗ ಕಾನಾನ್ ದೇಶ, ಹಾಲು ಜೇನು ಹರಿಯುವ ದೇಶ, ವಾಗ್ದಾನದ ದೇಶಕ್ಕೆ ಅವ್ರನ್ನ ನಡೆಸಿಕೊಂಡು ಹೋಗುವಂಥ ಸಮಯದಲ್ಲಿ ಅವರು ದೇವರಲ್ಲಿ ಭರವಸೆ ಇಟ್ಟಿದ್ದರೆ ಸಾಕಿತ್ತು. ಈಗ ಅಷ್ಟೊಂದು ಅದ್ಭುತಗಳನ್ನು ಕಂಡಂಥ ಅವರು ಸ್ವಬಲದಲ್ಲಿ ಅಥವಾ ತೋಳ್ಬಲದಲ್ಲಿ ಅಥವಾ ಕೋಟೆ ಕೊತ್ತಲಗಳ ಮೇಲೆ ಅವರು ಭರವಸೆ ಇಡ್ತಾ ಇದ್ದಾರೆ, ನಂಬಿಕೆ ಇಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಆ ಕಾನಾನ್ ದೇಶವನ್ನು ಸೇರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಯೆಹೋಶುವ ಮತ್ತು ಕಾಲೇಬ, ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಕಾಲೇಬ ಮತ್ತು ಯೆಹೋಶುವ ದೇವರ ಮೇಲೆ ಭರವಸೆ ಇಡ್ತಾ ಇದ್ದಾರೆ, ದೇವರ ವಾಕ್ಯದ ಮೇಲೆ ಭರವಸೆ ಇಡ್ತಾ ಇದ್ದಾರೆ, ದೇವರ ಕೃಪೆಯ ಮೇಲೆ ಭರವಸೆ ಇಡ್ತಾ ಇದ್ದಾರೆ, ದೇವರ ಶಕ್ತಿಯ ಮೇಲೆ ಭರವಸೆ ಇಡ್ತಾ ಇದ್ದಾರೆ. ಹಾಗಾಗಿ ಅವರು ಆ ವಾಗ್ದಾನದ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇದೆ. ಈಗ ನಾವು ನೋಡ್ತೇವೆ, ನಂಬಿಕೆ ಇಟ್ಟಂಥ ಕಾಲೇಬನಿಗೆ ಹೆಬ್ರೋನ್ ಸಿಕ್ಕಿತು ಎಂಬುದಾಗಿ. ಹೆಬ್ರೋನ್, ಅದಕ್ಕೆ ಕಿರ್ಯತ್ ಅರ್ಬ ಎಂಬಂಥ ಹೆಸರಿತ್ತು. ಅಂದರೆ ಅರ್ಬ ಎಂಬವನು ಉನ್ನತ ಪುರುಷರಲ್ಲಿ ಪ್ರಮುಖನು. ನೋಡಿ, ಅಲ್ಲಿದ್ದಂಥ ಎತ್ತರದ ರಾಕ್ಷಸರ ಹಾಗೆ ಇದ್ದಂಥ ಮನುಷ್ಯರಲ್ಲಿ ಅರ್ಬ ಎಂಬಂಥವನು ಪ್ರಮುಖನು, ಅತಿ ದೊಡ್ಡವನು, ಪ್ರಧಾನನು. ಅವನ ಪಟ್ಟಣ, ಅವನ ಹೆಸರು ಕಿರ್ಯತ್ ಅರ್ಬ ಅಥವಾ ಹೆಬ್ರೋನ್ ಪಟ್ಟಣಕ್ಕೆ. ನೋಡಿ, ಅದನ್ನೇ ಆತ ಕೇಳಿ ಪಡ್ಕೊಳ್ತಾ ಇದ್ದಾನೆ. ಜನ ಹೆದರಿ ಓಡ್ತಾ ಇದ್ದರೆ ಈತ ಕೇಳಿ ಪಡ್ಕೊಳ್ತಾ ಇದ್ದಾನೆ. ಅದನ್ನೇ ಕೊಟ್ಬಿಡು, ಅತ್ಯಂತ ಕಠಿಣವಾದ ಪಟ್ಟಣವನ್ನೇ ನನಗೆ ಕೊಟ್ಟುಬಿಡು, ಅಥವಾ ಅತ್ಯಂತ ಜನ ಹೆದರುವ ಪಟ್ಟಣವನ್ನೇ ನನಗೆ ಕೊಟ್ಬಿಡು, ಅತ್ಯಂತ ಪ್ರಬಲ ಶತ್ರುಗಳಿರುವಂಥ ಪಟ್ಟಣವನ್ನೇ ನನಗೆ ಕೊಟ್ಬಿಡು, ನನ್ನ ದೇವರು ನನಗೆ ಅದನ್ನು ವಶಪಡಿಸಿ ಕೊಡ್ತಾನೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಂಬಿಕೆ ಇದ್ದರೆ, ನಂಬಿಕೆಯಿಂದ ಅಥವಾ ಕರ್ತನಲ್ಲಿ ನಮಗೆ ನಂಬಿಕೆ ಇದ್ದರೆ ಸಾಕು, ಎಷ್ಟು ದೊಡ್ಡ ಶತ್ರುಗಳ ಪಟ್ಟಣವೂ ಕೂಡ ನಮಗೆ ಅಧೀನವಾಗ್ತದೆ, ಅದನ್ನು ಅಧೀನ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ ಎಂಬುದಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನಮಗೆ ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಯೆಹೋಶುವನ ಗ್ರಂಥ 15ನೇ ಅಧ್ಯಾಯ ಅದರ 13 ಮತ್ತು 14ನೇ ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ, ಯೆಹೋಶುವನು ಯೆಹೋವನ ಅಪ್ಪಣೆಯಂತೆ ಯೆಫುನ್ನೆಯ ಮಗನಾದ ಕಾಲೇಬನಿಗೆ ಯಹೂದ ಕುಲದವರ ಮಧ್ಯದಲ್ಲಿಯೇ ಅನಾಕನ ತಂದೆಯಾದ ಅರ್ಬನ ಪಟ್ಟಣವಾಗಿದ್ದ ಹೆಬ್ರೋನನ್ನು ಕೊಟ್ಟನು. ಕಾಲೇಬನು ಶೇಷೈ, ಅಹಿಮನ್, ತಲ್ಮೈ ಎಂಬ ಅನಾಕನ 3 ಮಂದಿ ಮಕ್ಕಳನ್ನು ಅಲ್ಲಿಂದ ಹೊರಡಿಸಿ ಬಿಟ್ಟನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಎಲ್ಲರ ಮುಂದೆ ಆತನಿಗೆ ಅಲ್ಲಿ ಸ್ವಾಸ್ಥ್ಯ ಸಿಕ್ಕಿತು ಎಂಬುದಾಗಿ. ಎಲ್ಲರ ಮುಂದೆ ಸ್ವಾಸ್ಥ್ಯ ಈ ಕಾಲೇಬನಿಗೆ ಸಿಕ್ಕಿತ್ತು. ಅಲ್ಲಿ ಅನಾಕನ ತಂದೆಯಾದ ಅರ್ಬನ ಪಟ್ಟಣ, ಆ ಹೆಬ್ರೋನನ್ನು ಕೊಟ್ಟುಬಿಟ್ಟು ಆತನಿಗೆ ಸಿಕ್ಕಿತ್ತು, ಕಾಲೇಬನಿಗೆ ಸಿಕ್ಕಿತ್ತು. ಅಲ್ಲಿ ಶೇಷೈ, ಅಹಿಮನ್, ತಲ್ಮೆ ಎಂಬ ಅನಾಕನ 3 ಮಂದಿ ಮಕ್ಕಳನ್ನು ಅಲ್ಲಿಂದ ಹೊರಡಿಸಿ ಬಿಟ್ಟನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ದೇವರು ಕಾಲೇಬನ ಸಂಗಡ ಇದ್ದುದರಿಂದ, ಕಾಲೇಬ ದೇವರ ವಾಕ್ಯವನ್ನು ನಂಬಿದ್ದರಿಂದ, ದೇವರ ವಾಕ್ಯವನ್ನು ನಂಬಲಿಕ್ಕೆ ಸಿದ್ಧನಾಗಿದ್ದರಿಂದ, ಆವತ್ತು ಆ 10 ಜನ ಗೂಢಚಾರರಾಗಿ ಹೋಗಿದ್ದಂಥ 12 ಜನರಲ್ಲಿ 10 ಜನ ಭಯಪಟ್ಟದ್ದು, ಪ್ರಮುಖವಾಗಿ ಭಯಪಟ್ಟದ್ದು ಹೆಬ್ರೋನ್ ಪಟ್ಟಣವನ್ನು, ಹೆಬ್ರೋನ್ ಪಟ್ಟಣದ ಕೋಟೆ ಕೊತ್ತಲಗಳನ್ನು, ಅಥವಾ ಹೆಬ್ರೋನ್ ಪಟ್ಟಣದಲ್ಲಿ ವಾಸವಾಗಿದ್ದಂಥ ಅರ್ಬ, ಅನಾಕನ ಮಕ್ಕಳನ್ನು. ಅವರನ್ನು ಎಲ್ಲರೂ ಹೆದರ್ತಾ ಇದ್ದರು. ಯಾಕಂದರೆ ಅಷ್ಟು ಪರಾಕ್ರಮಿಗಳಾಗಿದ್ದರು, ಅಷ್ಟು ದೊಡ್ಡ ಶರೀರವುಳ್ಳವರಾಗಿದ್ದರು. ಆದರೆ ಆ ಕಾಲೇಬ ಕರ್ತನಲ್ಲಿ ಭರವಸೆ ಇಟ್ಟು, ಕರ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಆತ ಹೇಳ್ತಿದ್ದಾನೆ, ದೇವರು ನನ್ನ ಸಂಗಡ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಾಲದಲ್ಲಿ ನಮ್ಮ ಮುಂದೆ ಕೆಲವೊಮ್ಮೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆಗಳು, ಕೆಲವೊಮ್ಮೆ ದೇಶದ ಕಾಯ್ದೆ ಕಾನೂನುಗಳು, ಇವುಗಳನ್ನು ನೋಡಿ ನಾವು ಹೆದರುವಂಥವರಾಗಿದ್ದಿರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾವು ನಂಬಿಕೆ ಇಟ್ಟರೆ ದೇವರ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಂಬಿಕೆ ಇಟ್ಟರೆ ನನ್ನ ಅಥವಾ ನಿಮ್ಮ ಕುಟುಂಬದಲ್ಲಿ, ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ ಅದ್ಭುತಗಳನ್ನು ಕಾಣಲಿಕ್ಕೆ ಆಗ್ತದೆ. ದೇವರು ಮಾಡಿದ ವಾಗ್ದಾನಗಳನ್ನು ನೆರವೇರಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಇಲ್ಲಿ ಕೇವಲ ಭೌತಿಕ ವಿಷಯದಲ್ಲಿ ಮಾತ್ರವಲ್ಲ, ಅವರನ್ನು ದೇವರು ನಡೆಸ್ತಾ ಇದ್ದಂಥದ್ದು ಭೌತಿಕ ಲೋಕದಲ್ಲಾಗಿದ್ದರೂ ಆತ್ಮಿಕ ಅರ್ಥವಿತ್ತು. ಐಗುಪ್ತವೆಂ ಎಂಬಂಥದ್ದು ಲೋಕವನ್ನು ಸೂಚಿಸ್ತದೆ, ಕಾನಾನ್ ಎಂಬಂಥದ್ದು ಪರಲೋಕವನ್ನು ಸೂಚಿಸ್ತದೆ. ನೋಡಿ, ಆದರೆ ಐಗುಪ್ತದಿಂದ ಕಾನಾನಿಗೆ ಪ್ರಯಾಣ ಮಾಡುವಂಥದ್ದು ಅಂತ ಹೇಳಿದರೆ ಈ ಲೋಕದಿಂದ
ಬಿಡುಗಡೆ ಹೊಂದಿಕೊಂಡು ರಕ್ಷಣೆ ಹೊಂದಿಕೊಂಡು ದೇವರ ರಾಜ್ಯಕ್ಕೆ ನಡೆಯುವಂಥದ್ದು, ಯೇಸು ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡುವಂಥದ್ದು. ದಾರಿ ಮಧ್ಯದಲ್ಲಿ ಆ ಪರಲೋಕವೆಂಬ ಕಾನಾನಿಗೆ ಪ್ರವೇಶ ಮಾಡಿಸದೇ ಇರುವುದಕ್ಕೆ ಅಥವಾ ಪ್ರವೇಶ ಆಗುವುದನ್ನು ತಪ್ಪಿಸುವುದಕ್ಕೆ ಅನೇಕ ರೀತಿಯಲ್ಲಿ ಸೈತಾನ ಹೋರಾಡುವವನಾಗಿದ್ದಾನೆ. ಆದರೆ ದೇವರ ಮಕ್ಕಳಾಗಿರುವಂಥ ನಾವು ಕರ್ತನಾಗಿರುವ ಯೇಸುವಲ್ಲಿ ನಂಬಿಕೆ ಇಟ್ಟುಕೊಂಡು ಹೋಗುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ಅಲ್ಲಿಗೆ ಸೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವೇನು ಮಾಡಬೇಕು? ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಕರ್ತನನ್ನೇ ಸ್ಥಿರ ಚಿತ್ತದಿಂದ, ಸ್ಥಿರ ದೃಷ್ಟಿಯಿಂದ ಅಥವಾ ಏಕಾಗ್ರ ಚಿತ್ತದಿಂದ ದೃಷ್ಟಿಸುತ್ತಾ ನಮ್ಮ ಓಟವನ್ನು ಓಡುವಂಥವರಾಗಿರಬೇಕು. ಹತ್ತಿಕೊಳ್ಳುವ ಪಾಪವನ್ನು ಎಲ್ಲ ಭಾರವನ್ನು ತೆಗೆದಿಟ್ಟು ಓಡಲಿಕ್ಕೆ ನಾವು ಸಿದ್ಧರಾಗಬೇಕು. ನಾವು ಖಂಡಿತವಾಗಿ ನಾವು ಆ ವಾಗ್ದಾನದ ಕಾನನಿಗೆ ಸೇರೋರಾಗಿದ್ದೇವೆ. ಮಾತ್ರವಲ್ಲ, ಈ ಲೋಕದಲ್ಲಿ ಒಂದು ಯಶಸ್ವಿಯಾದಂಥ ಜಯಕರವಾದಂಥ ಕ್ರಿಸ್ತಿಯ ಜೀವಿತವನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಮ್ಮ ಮುಂದಿರುವ ಕೋಟೆಗಳೆಲ್ಲ ಕೆಡವಲ್ಪಡ್ತದೆ. ಅದನ್ನು ವಶಪಡಿಸಿಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡುವಾತನಾಗಿದ್ದಾನೆ. ಹಾಗಾಗಿ ದೇವರು ಎಲ್ಲರನ್ನ ಈ ವಾಕ್ಯಗಳ ಮೂಲಕ ಆಶೀರ್ವಾದಿಸಲಿ. ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಿನ್ನ ಪರಿಶುದ್ಧವಾದಂಥ ಘನವಾದಂಥ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಹೌದು ಸ್ವಾಮಿ, ಈ ದಿನದಲ್ಲಿ ಅಪ್ಪ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ ನಮಗೆ ಸಹಾಯ ಮಾಡಿದಿ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಹೌದು ಸ್ವಾಮಿ, ಆ ಕರ್ತನೆ ಐಗುಪ್ತದಿಂದ ಹೌದು ವಾಗ್ದಾನದ ಕಾನಾನ್ ದೇಶಕ್ಕೆ ನಡೆಸಲ್ಪಟ್ಟು ಹೌದು ಮೋಶೆಯ ನಾಯಕತ್ವದಲ್ಲಿ ಆ ಕೆಂಪು ಸಮುದ್ರವನ್ನು ವಿಭಜಿಸಿ ಆ ದೊಡ್ಡ ಪವರ್ಫುಲ್ ರಾಜ್ಯವಾಗಿದ್ದಂಥ ಐಗುಪ್ತ ದೇಶದಿಂದ ನೀನು ಬಿಡಿಸಿಕೊಂಡು ಬಂದಂಥ ಜನ ಹೌದು ಸ್ವಾಮಿ, ಕಾನಾನ್ ದೇಶವನ್ನು ಸೇರುವಂಥ ಸಮಯ ಬಂದಾಗ ಅನೇಕರು ಅಪನಂಬಿಕೆಯಿಂದ ಬಿದ್ದು ಹೋದರು. ಆದರೆ ಕಾಲೇಬ ಮತ್ತು ಯೆಹೋಶುವ ನಿನ್ನಲ್ಲಿ ಭರವಸೆ ಇಟ್ಟರು. ಅವರು ಆ 40 ವರ್ಷ ಮರುಭೂಮಿಯಲ್ಲಿ ಸುತ್ತುವಂಥ ಪರಿಸ್ಥಿತಿ ಬಂದರೂ ಕೂಡ ವಾಗ್ದಾನದ ಕಾನಾನಿಗೆ ಸೇರಿದರು ಎಂಬುದಾಗಿ. ಮಾತ್ರವಲ್ಲ, ಕಾಲೇಬನಿಗೆ ಹೆಬ್ರೋನ್ ಹೌದು ಸ್ವಾಸ್ಥ್ಯವಾಗಿ ಸಿಕ್ಕಿತು ಎಂಬುದಾಗಿ, ಅಲ್ಲಿದ್ದಂಥ ಉನ್ನತ ಪುರುಷರನ್ನು ಆತ ಹೊರಡಿಸಿ ಬಿಟ್ಟ ಎಂಬುದಾಗಿ ದಿನ ವಾಕ್ಯದಲ್ಲಿ ಕೇಳಿದ್ದೇವೆ. ಅದೇ ರೀತಿಯಾಗಿ ಸ್ವಾಮಿ, ನಾವು ಈ ಲೋಕವೆಂಬ ಐಗುಪ್ತವನ್ನು ಬಿಟ್ಟುಕೊಂಡು ಹೌದು ಪರಲೋಕವೆಂಬ ಕಾನಾನಿಗೆ ಪ್ರಯಾಣ ಮಾಡುವಾಗ ದಾರಿ ಮಧ್ಯದಲ್ಲಿರುವಂಥ ಎಲ್ಲ ಶೋಧನೆಗಳಿಂದ ನಮ್ಮನ್ನು ಕಾಪಾಡಿಕೊಂಡು ಹೌದು ನಂಬಿಕೆಯಲ್ಲಿ ನಮ್ಮನ್ನು ಸ್ಥಿರಗೊಳಿಸಿ ನೆಲೆಗೊಳಿಸಿ ನಡೆಸುವುದಕ್ಕೆ ನೀನು ಶಕ್ತನಾಗಿದ್ದಿ. ಹೌದು, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡು. ಅವ್ರನ್ನ ಆತ್ಮಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ, ಆರೋಗ್ಯ, ಉದ್ಯೋಗ, ಪ್ರತಿಯೊಂದು ವಿಷಯಗಳಲ್ಲಿ ಆಶೀರ್ವಾದ ಮಾಡಿ ಪರಲೋಕವೆಂಬ ಕಾನೂನು ಸೇರುವುದಕ್ಕೆ ಸಹಾಯ ಮಾಡು. ಈ ಲೋಕದಲ್ಲಿ ಅವರಿಗೆ ಅಡ್ಡಿಯಾಗಿ ನಿಂತಿರುವ ಎಲ್ಲ ಹೋರಾಟಗಳಿಂದ ಅವ್ರನ್ನ ತಪ್ಪಿಸಿ ಕಾಪಾಡು. ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವಂಥ ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ವಿಶೇಷವಾಗಿ ಈ ವಾರದಲ್ಲಿ ಹೌದು ಸ್ವಾಮಿ, ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ನಮ್ಮನ್ನು ಈ ದಿನದಲ್ಲಿ ಆರಾಧನಾ ಕೂಟದಲ್ಲಿ ಆಶೀರ್ವಾದ ಮಾಡಿದ್ದಿ. ನಿನಗೆ ಸ್ತೋತ್ರ, ಘನಮಾನ ಮಹಿಮೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.